ಕರ್ಣ, ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕು. ಈ ಅರಣ್ಯ ಮಾರ್ಗವು ಕಳೆಯುವ ತನಕ ನನ್ನ ಸಂಗಡ ಬಾ ಕರ್ಣ. ಆಗಬಹುದು ಪರಮಾತ್ಮ. ಪರಮಾತ್ಮ ಕರ್ಣ, ಪರಮಾತ್ಮ ಹರೇ ಪಾವನ ಅಖಿಲ ಗುಣಗಳಂ ಭಾರತೀಯಸ್ತೂಮಂ ಸಮಸ್ತ ಜಗದಾನಂದಂ ವಾರಿಜಪವದಾತನುನೇ ವಾರಿಜಪವದಾತನುನೇ ಈ ದಾರುಣಿಯೋ ಕುಲಹೀನನು ನಾಂ ನಿನಗೆ ಸಮನೆ ಕೃಷ್ಣ ಕೃಷ್ಣ ಬಳ್ಳಲಿದೆ ಸ್ವಾಮಿ ಋಣನ ಆದರಿಸುವೆ ಬಳ್ಳಲಿದೆ ಸ್ವಾಮಿ ಋಣನ ಆದರಿಸುವೆ
ಪರಮಾತ್ಮ. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆರಿಸಲು ಕಾರಣವೇನು? ಕರ್ಣ, ನೀ ಕುಲಹೀನನಲ್ಲ, ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿರುವುದೇ ಕರ್ಣ. ಪರಮಾತ್ಮ, ನಿಧಾನವಾಗಿ ಆಲೋಚಿಸು. ಪರಮಾತ್ಮ, ನಾನೆಂತಿದರೂ ಓರ್ವ ಸೂತಪುತ್ರನೆಂಬ ವಿಚಾರವನ್ನು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ ದೇವ. ಕರ್ಣ, ಪರಮಾತ್ಮ, ಹಾಗಾದರೆ ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಬಲ್ಲೆಯ ಪರಮಾತ್ಮ? ತಿಳಿಸುವನು ಕರ್ಣ. ಹಾಗಾದರೆ ಈ ಪ್ರಪಂಚದ ಜನರೆಲ್ಲರೂ ನನ್ನನ್ನು ಸೂತ ಹೀನ ಎಂದು ಕರೆಯುವುದಿಲ್ಲ ಪರಮಾತ್ಮ. ಏಕೆ ಪರಮಾತ್ಮ? ಸೂತನೋ ಅನಾಥನಲ್ಲವೋ ಚಂದ್ರಕುಲಾಧೀಶನೇನೋ. ಸೂತನೋ ಅನಾಥನಲ್ಲವೋ ಚಂದ್ರಕುಲಾಧೀಶನೇನೋ. ಪಾಂಡವರೊಳು ಸೇರಿ ಸುಖದಿ ಬಾಳುವಿ ಬಾರ, ನೀನು ಸೌಖ್ಯದಿ ಬಾಳುವಿ ಬಾರ, ನೀನು ಸೌಖ್ಯದಿ ಎನ್ನ ನುಡಿಯ ಸಂತೋಷದಿ ಆಲಿಸುವೀರ, ಕುಂತಿ ಮಾತೆಯ ಕುವರ, ಮಾತೆ ಕುಂತಿಯ ಕುವರ, ವೀರವರ ರವಿ ಕುವರ, ವೀರವರ ರವಿ ಕುವರ. ಕರ್ಣ, ಪರಮಾತ್ಮ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ, ಕುಂತಿಯೇ ನಿನ್ನ ತಾಯಿ, ಸೂರ್ಯದೇವನೇ ನಿನ್ನ ಜನಕ, ವಾಸುದೇವ ಲೋಕೈಕ ವೀರರಾದ ಪಾಂಡವರೇ ನಿನ್ನ ಸಹೋದರಾಗಬೇಕು ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವುದು ಸತ್ಯವಾಗಿದ್ದಲ್ಲಿ ಆ
ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದೆ, ಇದು ಯುದ್ಧ ಕಾಲ. ಅದರಲ್ಲಿಯೂ ನೀನು ಪಾಂಡವರ ಪಕ್ಷಪಾತಿ. ಅವರುಗಳ ತಲೆ ಕಾಯಲು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ಪರಮಾತ್ಮ? ಕರ್ಣ, ರಾಜನೆನಿಸಿ ಈ ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರ ಮಾಡಬೇಕಾದ ನೀನು ಈ ರೀತಿ ಕೈಕಟ್ಟಿಕೊಂಡು ಕುಳಿತಿರುವೆಯಾ ಕರ್ಣ? ಇದು ನಿನಗೆ ಧರ್ಮವೇ ಕರ್ಣ? ಪರಮಾತ್ಮ, ದೇವಾ ಸೋದನೆಯೇ ನಿಧು ವಿಧಿ ಶಾಪ ಪಾಪಿಯಾದೆ ಪರಿತಾಪೀಡಾದೆ ದೇವಾ ಸೋದನೆಯೇ ಶಾಪ. ಬಹುದಿನ ನೊಂದೆ ಬಂಧುಗಳಾರೆಂದೋ ಪರಮಾತ್ಮ, ಬಹುದಿನ ನೊಂದೆ ಬಂಧುಗಳಾರೆಂದೋ ಇಂದುವದನ ಅಪನಿಂದೆಯಲ್ಲಿ ಬೆಂದೆ. ಪಾತಕ್ಕೆ ಜೀವನ ಬಂಧ ವಿಮೋಚನ ಮಾರ್ಗವನರಿಯದೆ ಬಂಧ ವಿಮೋಚನ ಮಾರ್ಗವನರಿಯದೆ ದೇವಾ ಸೋದನೆಯೇ ಶಾಪ ಪಾಪಿಯಾದೆ ಪರಿತಾಪೀಡಾದೆ ದೇವಾ ಸೋದನೆಯೇ ಶಾಪ. ಪರಮಾತ್ಮ, ಬಹುದಿನ ಜನ್ಮ ರಹಸ್ಯದ ಅಂತರ್ಯವರಿತು ಜನ್ಮ ರಹಸ್ಯದ ಅಂತರ್ಯವರಿತು ತಿರುಮದಾತೆಯ ನಿರ್ದಯವರಿತು ಕೃಷ್ಣ ಜನ್ಮ ರಹಸ್ಯದ ಅಂತರ್ಯವರಿತು ತಿರುಮದಾತೆಯ ನಿರ್ದಯವರಿತು ತೀರಿಸಲೇ ಪರಿ ಸಹಚರ ಸಮಗೂಡೆ ಜೀವಿಸಲೇ ಪರಿ ಸಹಚರ ಸಮಗೂಡಿ ಪಾತಕ್ಕೆ ಜೀವನ ವೆಂಕಟಕಾರಣ ಪಾತಕ್ಕೆ ಜೀವನ ವೆಂಕಟಕಾರಣ ದೇವಾ ಸೋದನೆಯೇ ಶಾಪ ಪಾಪಿಯಾದೆ ಪರಿತಾಪೀಡಾದೆ ದೇವಾ ಸೋದನೆಯೇ ಶಾಪ ಇದು ಶಾಪ ಇದು ಶಾಪ. ಪರಮಾತ್ಮ, ಕರ್ಣ, ಪಾಂಡವರು ಲೋಕೈಕ್ಯ ವೀರರಾದ ಪಾಂಡವರು ನನ್ನ ಸಹೋದರರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ, ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದೆಂತು? ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ಎನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಅಲ್ಲದೆ
ನಿನ್ನ ಈ ಮಾತುಗಳಿಗೆ ಸಹಜವಾದ ಆಧಾರಗಳೇನು ಪರಮಾತ್ಮ? ಇರುವುದು ಕರ್ಣ. ಪರಮಾತ್ಮ ಕರ್ಣ, ನಿನ್ನ ತಾಯಿಯಾದ ಕುಂತಿದೇವಿಯು ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಕಾಯವಸ್ಥೆಯಲ್ಲಿದ್ದಾಗ ದೂರವಾಸ ಮುನಿಗಳಿಂದ 5 ಮಂತ್ರಗಳನ್ನು ಉಪದೇಶ ಹೊಂದಿದ್ದಳು. ಆ ಮಂತ್ರವು ಲಭಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಿದಳು. ಆಗ ತಾನೇ ನೀನು ಹುಟ್ಟಿದೆ. ಕನ್ಯಕಾಯವಸ್ಥೆಯಲ್ಲಿದ್ದುದರಿಂದ ಲೋಕಹಾಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಅತಿರಥ ಮಹಾರಥರಿಂದ ರಾಧೆಯರು ಸೂತರು ನಿನ್ನನ್ನು ಸಾಕಿ ಸೆಲಗಿದರು. ಈಗ ನೀನು ಮಾಂಡಲಿಕನಾಗಿ ದುರ್ಯೋಧನ ಆಸ್ಥಾನದಲ್ಲಿ ಮಾಂಡಲಿಕನಾಗಿ ಕೈಕಟ್ಟಿಕೊಂಡು ಕುಳಿತಿರುವೆ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನೂ ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ನವರತ್ನ ಖಚಿತವಾದ ಸಿಂಹಾಸನದ ಮೇಲೆ ಕುಳಿತುಕೊಂಡು ರಾಜ್ಯಭಾರವನ್ನು ಮಾಡಿಕೊಂಡು ಪಾಂಡವರನಿಂದ ಕೌರವರಿಂದ ಸಾಮಂತ ರಾಜರಿಂದ ಓಲೈಸಿಕೊಳ್ಳುತ್ತಾ ರಾಜ್ಯಭಾರವನ್ನು ಮಾಡಿಕೊಂಡಿರುವಂತೆ ನನ್ನೊಡನೆ ಬಾ ಕರ್ಣ. ಪರಮಾತ್ಮ, ತಾವು ಹೇಳುತ್ತಿರುವ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಆ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಹೇ ನೀಚ, ಹೇ ಹೀನ ಕುಲದವನೆಂದು ಯಾಡಿಸ್ತಿರುವರಲ್ಲ, ನಾನು ಇಂತಹವನೆಂಬ ವಿಚಾರವು ಅವರಿಗೆ ತಿಳಿಯದೆ ಪರಮಾತ್ಮ. ತಿಳಿಯದು ಕರ್ಣ, ನಿನ್ನ ವಿಚಾರವೂ ತಿಳಿಯದು. ಈಗ ತಾನೇ ನಿನ್ನ ತಾಯಿಯಾದ ಕುಂತಿದೇವಿಯು ಯಾವಾಗಲೂ ನಾ ಕೇಳುತ್ತಿದ್ದಳು. ಪರಮಾತ್ಮ, ಆ ಕರ್ಣನನ್ನು ನೋಡಿದರೆ ನನಗೆ ಮರುಕ ಆಗುವುದು. ಆ ಕರ್ಣನಾರೆಂದು ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮದ ವೃತ್ತಾಂತವನ್ನು ತಿಳಿಸಿ ಬಂದಿರುವೆನು. ಕರ್ಣ, ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ನಿನ್ನ ತಾಯಿಯು ಬರುವಳು. ಅವಳ ಮನಸ್ಸನ್ನು ನೋಯಿಸದೆ ಸಂತೋಷಪಡಿಸಿ ಕಳಿಸಿಕೊಡು ಕರ್ಣ. ಆಗಬಹುದು ಪರಮಾತ್ಮ. ಕರ್ಣ, ನಾನು ಬಂದು ಬಹಳ ವೇಳೆ ಆಯಿತು. ನಾನಿನ್ನು ಬರುತ್ತೇನೆ ಕರ್ಣ. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನಾಡತಕ್ಕವನಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಆ ಧರ್ಮರಾಯನು ನನ್ನ ಸಹೋದರನೇ. 1000 ಆನೆಗಳ ಬಲವುಳ್ಳ ರುದ್ರಾಂತ ಸಂಭೂತನಾದ ಭೀಮಸೇನ ಅವನು ನನ್ನ ಸಹೋದರನೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ತಮ್ಮಂದಿರೇ. ಪಾಂಡುರಾಜ, ಕುಂತಿದೇವಿ, ಮಾತೃದೇವಿಯರು ನನ್ನ ಜನಕ ಜನನಿಯರೇ. ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶನಾಮಗಳಿಂದ ಕೂಡಿ 10 ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಹೊಂದದ ಅರ್ಜುನ ಅವನು ನನ್ನ ಸಹೋದರ. ಹೇ ಅರ್ಜುನ, ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ನಿನ್ನ ಶಿರಸ್ಸು ಈ ಭೂಮಿಯ ಮೇಲೆ ಬಿದ್ದು ರಕ್ತದ ಮುಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ ಅರ್ಜುನ, ಹೇಗೆ ನೋಡಲಿ? ಯಾವ ಪೂರ್ವ ಪಾಪದ ಪರವಾಗಿ ಸೂತನೆಂಬ ಅಪವಾದದ ಆವೃತ್ತಕ್ಕೆ ಸಿಲುಕಿ ಚಿಕ್ಕದಾದ ದೇಹಕ್ಕೆ ಅಪಾರವಾದ ಬೆಂಕಿಯನ್ನು ಹತ್ತಿಸಿಕೊಳ್ಳಲು ಅಸಾಧ್ಯವೇ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯದಪಡುತ್ತಿದ್ದ ನನಗೆ ಈಗ ಬಂಧು ಬಾಂಧವರು ಎಂತಹವರೇ ಎಂದು ಕೇಳಿ ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಹೇ ಪಾಪಿ ಕರ್ಣ, ಪಾಂಡು ಪುತ್ರನಾಗಿ ಪಾಂಡು ಕುಮಾರರನ್ನೇ ಕೊಲ್ಲುವುದಕ್ಕೆ ನಿಂತಿರುವೆಯಲ್ಲೋ. ಎಂಥ ದುರ್ವಿಧಿ, ಇದೆಂಥ ದುರ್ವಿಧಿ! ಒಂದು ಕಡೆ ಬೆನ್ನಿಗೆ ಬಿದ್ದ ಸಹೋದರರು, ಮತ್ತೊಂದು ಕಡೆ ನನ್ನನ್ನು ನಂಬಿ ಈ ಮಹಾಭಾರತ ಯುದ್ಧವನ್ನು ಹೂಡಿರುವ ಆ ನನ್ನ ಸ್ವಾಮಿ ಕೌರವೇಶ್ವರ. ಯಾರನ್ನು ತ್ಯಜಿಸಲಿ, ಯಾರನ್ನು ಉಳಿಸಲಿ? ಒಲಲೇ ಪಾಂಡು ಕುಮಾರರಂ ಕೊಲ್ಲಲೇ, ಒಲಲೇ ತಮ್ಮಂದಿರಂ ನಾನ್ ಕೊಲ್ಲಲೇ. ದುರದೋಷ್ಟ
ಹೊಲದಾಂಬಿಟ್ಟೊಡೆ ಹೊಲದನಾಂಬಿಟ್ಟೊಡೆ ಆ ಕೌರವೇಂದ್ರ ಈ ಧರಣಿಯೋ ಸುಖ ಸಂಪತ್ತಿನಿಂಬಾಯ್ವಲೇ ಚಲದಿಂ ಪಾರ್ಥನ ರುಂಡವಂ ತರಿದೋ ಅರ್ಜುನ, ಹೇ ಅರ್ಜುನ, ಛಲದಿಂ ಆರ್ತನ ರುಂಡವಂ ತರಿದೋ ಮತ್ಸ್ವಾಮಿಗೆ ನಮ ಸ್ವಾಮಿಗೆ ಆನಂದವಂ ಸಲಿಸಲ್ಕಾಗದೆ ದುರದೋ ಪಾರ್ಥನ ಘೋರ ಚರಕೆ ನಾಂ ತುತ್ತಾಗಲೇ ನಾಂ ಸಾಯಲೇ ಕರ್ಣನು ಏನೋ ಯೋಚಿಸುತ್ತಿರುವುದಲ್ಲ. ಕರ್ಣ ಏನು ಯೋಚಿಸುತ್ತಿರುವುದಲ್ಲ. ಏನು? ರಾಜ್ಯಸಭೆಯಲ್ಲಿ ನನ್ನ ವಿಚಾರ, ಇದನ್ನು ನಾನು ನಂಬುವುದಿಲ್ಲ. ನಂಬು ಅಂಗರಾಜ, ನಂಬು. ದುರ್ಯೋಧನನು ಯುದ್ಧದಲ್ಲಿ ಎಚ್ಚುತ್ತ ನಂತರ ರಾಜ್ಯಸಭೆಯಲ್ಲಿ ಎದ್ದ ನಂತರ ಬೋರ್ಗೇತನಾಗಿ ಭೀಷ್ಮ ದ್ರೋಣಾದಿಗಳು ಪಾಂಡವರ ಪಕ್ಷಪಾತಿ ಎಂದು ಜರಿದನು ಮತ್ತು ಕರ್ಣನಿಗೆ ಸೇನಾಧಿಪತ್ಯವನ್ನು ಕಟ್ಟಬೇಕೆಂದು ಕರ್ಣನು ನಿರ್ಧರಿಸಿದನು. ಆಗ ಭೀಷ್ಮನು ಕುರುಪಿತಾಮಹನೇನು ಹೇಳಿದರು? ಕರ್ಣನಿಗೆ ಸೇನಾಧಿಪತ್ಯವೇ. ಭೀಷ್ಮನು ಅಷ್ಟು ಹಸುವಿಂದ ಹೇಳಲಾರ. ಕರ್ಣ ಅದರಿಂದ ಸೈನ್ಯಾಧಿಪತ್ಯ ಆಸೆಯನ್ನು ಭಂಗವಾಯಿತು. ನಾನು ಸೇನಾಧಿಪತ್ಯವನ್ನು ಬಯಸಿ ಬಂದವನಲ್ಲ. ಆದರೆ ದುರ್ಯೋಧನಿಗೆ ನನ್ನ ಮೇಲಿದ್ದ ವಿಶ್ವಾಸವನ್ನು ಚಲಿಸುವಂತೆ ಮಾಡಿದರಾರ ಶಕುನಿ. ಕೃಷ್ಣನೊಡನೆ ನೀನು ಹೋದ ನಂತರ ಓದೆ ಅಷ್ಟೇ. ಕೃಷ್ಣನಿಗೂ ನಿನಗೂ ತಿಳಿದ ರಹಸ್ಯವಾದ ಮಾತನ್ನು ತಿಳಿಯದ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧರಿಸಿದರು. ಸಂದೇಹಪಟ್ಟರು. ಸಂದೇಹ ಕರ್ಣನ ಸ್ವಾಮಿ ನಿಷ್ಠೆಯನ್ನರಿಯದೆ ಆ ಕುರುಕುಲದ ರಸರು ನನ್ನಲ್ಲಿ ಸಂದೇಹಪಟ್ಟರೆ ಶಕುನಿ. ನಿನಗೂ ಕೃಷ್ಣನಿಗೂ ನಡೆದ ರಹಸ್ಯದ ಮಾತುಗಳನ್ನು ತಿಳಿಯದ ಹೊರತು ನಿನಗೆ ಸೈನ್ಯಾಧಿಪತ್ಯವನ್ನು ಕೊಡಕೂಡದೆಂದು ನಿರ್ಧರಿಸಿದರು. ಇದಕ್ಕೆಲ್ಲ ಕಾರಣ ಆ ಭೀಷ್ಮನೋ? ಯಾರಾದರೂ ಆಗಲಿ ಸಭೆಯಲ್ಲಿ ನಿನ್ನನ್ನು ಚುಚ್ಚೀಕರಿಸಿ ನಿಂದಿಸಿದರು ಕರ್ಣ. ಏನು ಹೇಳಿದರವರು? ಆ ದುರ್ವಾಕ್ಯಗಳನ್ನು ನಾನು ನುಡಿಯಲಾರೆ ಕರ್ಣ. ಆದರೂ ವ್ಯರ್ಥವಿಲ್ಲ. ಸೂತ ಕುಲದೇ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ ಎಂದು ನಿರ್ಧರಿಸಿದರು. ಇನ್ನು ಮುಂತಾದ ಬಹು ಆಗಿ ನಿಂದಿಸಿದರು ಕರ್ಣ. ಅಯ್ಯೋ ಶಕುನಿ, ಆಡಳಿ ಶಕುನಿ ಸಹಿಸನು ಹಬ್ಬ ಮಹಲ. ಶಕುನಿ ಸಹಿಸನು ಹಬ್ಬ ಮಹಲ. ಸಭೆಯೊಳು ಭೀಷ್ಮರು ಜರಿದ ಪಮಾನವ. ಸಭೆಯೊಳು ಭೀಷ್ಮರು ಜರಿದ ಪಮಾನವ. ಸಹಿಸುವುದೆಂದು ಈ ದರೆಯಲಿನ
ಸಹಿಸೆನು ಅಪ್ಪ ಮಹನ ಶಕುನಿ ಶಕುನಿ ಶಕುನಿ, ಸೂತ ಕುಲದಲ್ಲಿ ಹುಟ್ಟಿದವರು ರಾಜಭಕ್ತರಾಗಬಾರದು. ವಿಧಾತನು ಮಾನವ ಜಾತಿಯ ಎಲ್ಲ ಸದ್ಗುಣಗಳೆಲ್ಲವನ್ನು ಉತ್ತಮ ಕುಲದವರೆಗೆ ಮೀಸಲಾಗಿಟ್ಟನು. ನಿಜವಾಗಿಯೂ ನನ್ನ ರಕ್ತ ನಾನಿಂದು ಅಂಗದೇಶದ ಅರಸು, ಕುರುಕುಲ ಸಾಮ್ರಾಜ್ಯದ ಮಾಂಡಲಿಕ. ಈಗಲೂ ಈ ಜನ್ಮದ ದುಷ್ಟಭೂತ ಬಿಟ್ಟಿಲ್ಲ ಶಕುನಿ, ಬಿಟ್ಟಿಲ್ಲ. ಸ್ಥಿರನಾಗು ಕರ್ಣ. ಯುದ್ಧದಲ್ಲಿ ಭೀಷ್ಮನು ಪರಾಜಾತಿನವರೆಗೂ ಶಸ್ತ್ರಾಧಾರಣ ಮಾಡುವುದಿಲ್ಲವೆಂದು ಶಪಥ ಮಾಡು. ಆಗ ತಿಳಿಯಲಿ ಕೌರವರು ಕರ್ಣದ ಅಭಾವವು ಎಂಥ ಅನರ್ಥಕಾರಿ ಎಂಬುದನ್ನು. ಶಕುನಿ, ಎಲ್ಲರೂ ಯುದ್ಧದಲ್ಲಿ ನಿರತರಾಗಿರುವಾಗ ಶೇಡಿಯಂತೆ ಮನೆಯಲ್ಲಿ ಕುಳಿತುಕೊಳ್ಳುವುದು ನನ್ನಿಂದಾಗದು ಶಕುನಿ, ನನ್ನಿಂದಾಗದು. ಬೇರೆ ದಾರಿ ಇಲ್ಲ ಅಂಗಾಧಿಪತಿ. ಈ ವಿಚಾರದಲ್ಲಿ ಭೀಷ್ಮ ದ್ರೋಣಾದಿಗಳು ನಿನ್ನನ್ನು ಹೆಚ್ಚಿನ ಅಪಮಾನ ಮಾಡಲು ಯೋಚಿಸಿರುವರು. ದುರ್ಯೋಧನು ಎಲ್ಲ ಕೇಳಿಸಿಕೊಂಡರೂ ಜಾಣಕ್ಯೂರನಾಗಿರುವನು. ದುರ್ಯೋಧನನಲ್ಲಿ ಇಂತಹ ಪರಿವರ್ತನೆಯಾದ ಮೇಲೆ ನಾನು ಯಾರಿಗೋಸ್ಕರವಾಗಿ ಯುದ್ಧ ಮಾಡಲಿ? ಸರಿಯಾಗಿ ಹೇಳಿ ಶಕುನಿ. ಭೀಷ್ಮನ ಯುದ್ಧದಲ್ಲಿ ಪರಾಜಿತನಾಗುವವರೆಗೂ ನಾನು ಅಸ್ತ್ರಗಳನ್ನು ತೊಡುವುದಿಲ್ಲ ಎನ್ನ ಶಪಥ. ನಾನು ನಿನಗಾಗಿ ಎಲ್ಲಾ ಕಡೆಯಲ್ಲಿ ಹುಡುಕಿ ಬಂದು ಎಷ್ಟು ಹೊತ್ತಾಯಿತು ಮಿತ್ರ? ಬಹು ಹೊತ್ತಾಗಲಿಲ್ಲ ಗುರುರಾಜ. ಆದರೆ ಒಂದು ಕ್ಷಣವೂ ಇಲ್ಲಿ ನಿಲ್ಲುವ ಇಚ್ಛೆ ಇಲ್ಲ. ಪುನಃ ನೋಡುವೆನು, ಆಗ ಶಪಥವೇನೆಂದು ತಿಳಿಯುವಿ. ಕರ್ಣ, ನಿಲ್ಲು ಕರ್ಣ, ನಿಲ್ಲು. ನಿನಗೊಂದು ಸಂತೋಷದ ಸುದ್ದಿ ಇರುವುದು. ಕ್ಷಮಿಸಿ ಮಿತ್ರ. ಆರ್ಯರ ಮಧ್ಯೆ ಪದತಳಿತರಾಗಿ ಪಶುಗಳಂತೆ ಜೀವಿಸುವ ಸೂತ ಕುಲದವರಿಗೆ ಸಂತೋಷದ ಸುದ್ದಿ ಎಲ್ಲಿ? ಅದು ನಾನಿನ್ನು ಬರುವೆನು. ಕರ್ಣ ಕರ್ಣ ಕರ್ಣ. ಶಕುನಿ, ಇದೇನು ಈ ದಿನ ಕರ್ಣನ ರೀತಿ ನೀತಿಗಳೇ ಬೇರೆಯಾಗಿರುವುದಲ್ಲ. ನಾನು ಬಹಳವಾಗಿ ಯೋಚಿಸಿ ಕರ್ಣನನ್ನೇ ಸೇನಾಧಿಪತಿಯನ್ನಾಗಿ ಮಾಡಬೇಕೆಂದು ನಿರ್ಧರಿಸಿದೆ. ಆ ವಿಚಾರವನ್ನು ತಿಳಿಸಬೇಕೆಂದೇ ನಾನು ಇಲ್ಲಿಗೆ ಬಂದಿದ್ದು. ಕರ್ಣನಿಗೆ ಸೇನಾಧಿಪತ್ಯವೇ? ಇದೇನು ಪರಿಹಾಸವೇ ಕೌರವೇಶ್ವರ? ಏಕೆ ಶಕುನಿ? ಕರ್ಣನನ್ನು ಸೇನಾಧಿಪತಿಯಾಗಿ ಮಾಡುವುದರಿಂದ ಎಷ್ಟು ಜನರಿಗೆ ಅಪಮಾನವಾಗುವುದೆಂದು ಯೋಚಿಸಿದೆಯಾ? ಭಾರ್ಗವ ವಿಜಯಾದ ಭೀಷ್ಮ, ದ್ರೋಣ, ಅಶ್ವತ್ಥಾಮ ಉತ್ತಮ ವರ್ಣದ ಮಹಾರಥಿಕರನ್ನು ಬಿಟ್ಟು ಸೂತ ಕುಲದಲ್ಲಿ ಹುಟ್ಟಿದ ಕರ್ಣನಿಗೆ ಸೇನಾಧಿಪತ್ಯವೇ? ಶಕುನಿ, ಏಕೆ? ಕರ್ಣನು ವೀರಪುರುಷನಲ್ಲವೇ? ಇರಬಹುದು. ಭೀಷ್ಮ ದ್ರೋಣಾದಿಗಳು ಕೋಪಗೊಳ್ಳುವರು. ಈಗೇನು ಮಾಡಲಿ ಮಾವ? ಬೇರೆ ದಾರಿ ಇಲ್ಲ. ಈಗಲೇ ಹೋಗಿ ಭೀಷ್ಮರನ್ನು ಸೈನ್ಯಾಧ್ಯಕ್ಷರನ್ನು ಮಾಡುವಂತೆ ಭೀಷ್ಮರನ್ನು ಪ್ರಾರ್ಥಿಸು. ಅದೇ ಮಾಡುವೆನು. ನಾನಿನ್ನು ಬರುವೆನು. ನಡೆ ಹೋಗೋಣ ಮಾವ. ನಡೆ ಕೌರವೇಶ್ವರ, ನಡೆ. ಐವರ ಕಾಂತೆ
ನಿನ್ನ ಹೊರತಾಗಿ ನನಗೆ ಬೇರೆ ಗತಿ ಯಾರು ಮಾಧವ? ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟಿರುವೆನು. ಇನ್ನು ನನ್ನ ಕಷ್ಟಗಳು ಕೊಳೆದವು. ನಾ ಕೊನೆಗೆರಡು ದಿನವಾದರೂ ಸುಖವಾಗಿರೋಣವೆಂದುಕೊಂಡರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ. ಹೇ ವಿಧಾತ, ಈ ದ್ರೌಪದಿಯ ಲಲಾಟದಲ್ಲಿ ಇನ್ನು ಏನೇನು ಬರೆದಿರುವೆ ದೇವ? ನೀನು ಏನೇನು ಬರೆದಿರುವೆ? ಇವಳೇಕೆ ಚಿಂತಾಮುಗ್ಧಳಾಗಿರುವಳಲ್ಲ? ಏಕೆ ದೇವಿ, ಏನಾಗಿತು? ಏಕೆ ರೋದಿಲ್ವೇ ತರುಣಿ ಮಣಿಯಳ್ಳೆ? ಏಕೆ ರೋದಿಲ್ವೇ? ಏಕೆ ರೋದಿಲ್ವೇ ತರುಣಿ ಮಣಿಯಳ್ಳೆ? ಏಕೆ ರೋದಿಲ್ವೇ? ಬಿಡು ನಿನ್ನಯ ಹೊಳಲ ಬಗೆದಿಡುವೆನು ದುರುಳರ ಹೊಡಲ. ಬಿಡು ನಿನ್ನಯ ಹೊಳಲ ಬಗೆದಿಡುವೆನು ದುರುಳರ ಹೊಡಲ್ಲ. ಏಕೆ ರೋದಿಲ್ವೇ ತರುಣಿ ಮಣಿಯಳ್ಳ? ನೀ ಏಕೆ ರೋದಿಲ್ವೇ? ಹಗ್ಗದ ರೊಟ್ಟೆಯ ಮೇರಿ ಸಿಕ್ಕದ ಗುರುಕುಲ ಸೇವೆ. ಹಗ್ಗದ ರೊಟ್ಟೆಯ ಮೀರಿ ಸಿಕ್ಕದ ಗುರುಕುಲ ಸೇರಿ ವಂದಿಸಿದ ಮೊಡಂಬಗಳ ಮೊದ್ದಳಾಗದ ಬಿಡುಬಿಡು ಚಿಂತೆಯೋ. ಮೊದ್ದಳಾಗದ ಬಿಡುಬಿಡು ಚಿಂತೆಯ. ಹೇಗೆ ರೋದಿಲ್ವೇ? ಹೇಗೆ ರೋದಿಲ್ವೇ? ಹೇಗೆ ರೋದಿಲ್ವೇ? ಪಾಂಚಾಲಿ, ನೀನು ನಿಷ್ಕಾರಣವಾಗಿ ಎಳಿತಿರಲು ಕಾರಣವೇನು? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ನನ್ನ ಅಳುವಿಗೆ ಒಂದಲ್ಲ 10 ಕಾರಣಗಳಿವೆ. ನೀವು ಪುರುಷರು ಸ್ವಾಮಿ. ನಿಮ್ಮನ್ನಾರಾದರೂ ದುರ್ವಾಕ್ಯವನ್ನಾಡಿದರೆ ಅದಕ್ಕೆ ತಕ್ಕ ಪ್ರತಿಕಾರ ಮಾಡುವಿರಿ. ಆದರೆ ಈ ಸ್ತ್ರೀಯರ ವಿಚಾರವೂ ಆಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಆತ್ಮ ಗೌರವವನ್ನು ರಕ್ಷಿಸಿಕೊಳ್ಳಲು ಪರರ ಆಶ್ರಯದಲ್ಲಿರಬೇಕು. ಹೇ ವಿಧಾತ, ಇಂತಹ ಸ್ತ್ರೀ ಜಾತಿಯನ್ನು ನೀನೇಕೆ ಸೃಷ್ಟಿಸಿ? ಬೇಡ ಪಾಂಚಾಲಿ, ಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ ಹಾಗೂ ಭಗವನ್ ಸ್ವರೂಪಿಗಳ ಆಜ್ಞೆ. ಓಹೋ, ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವುದಾಗಿ ಆ ನಿಮ್ಮ ಋಷಿಗಳು ಆಜ್ಞಾಪಿಸಿದರೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳು. ಸಾಕಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಕರ್ಧುರಾತ್ಮರವರನ್ನು ಬಾಧಿಸಿದ ನಮ್ಮ ಸಾಕಬೇಕೆ ಬಿಡು ಚಿಂತೆ ಮನದಿ, ಬಿಡು ಚಿಂತೆ ಮನದಿ ಕರ್ಧುರಾತ್ಮರವರನ್ನು ಬಾಧಿಸಿದ ನಮ್ಮ ವೈರಿಗಳನ್ನು ಸಿಗಿದ ನಮ್ಮ ರಣದಿ. ಸಿಗಿದ ಬರೆಯದಯ ಭಗೆಯುತ್ತಲಿ ಹೃದಯ, ಸಿಗಿದಲಿಯದಯ ಭಗೆಯುತ್ತಲಿ ಹೃದಯ. ಬಿಸಿರಕ್ಕದಲು ನಿನ್ನ ಮುಡಿಗಟ್ಟಿಸುವೆನು. ಸಿಗಿದ ಬರೆಯದಯ ಭಗೆಯುತ್ತಲಿ ಹೃದಯ, ಬಿಸಿರಕ್ಕದಲು ನಿನ್ನ ಮುಡಿಗಟ್ಟಿಸುವೆನು. ಪಾಂಡವರ ಭಕ್ತಿಯಂಧನಿಸಿ ನೀ ಬರೆಯೋಳು. ಪಾಂಡವರ ಭಕ್ತಿಯಂಧನಿಸಿ ನೀ ಬರೆಯೋ. ಕಚ್ಚದಯನವರು ಯಂಧಿರದ ನೀ ಬರೆಯೋಳು. ಕಚ್ಚದಯನವರು ಯಂಧಿರದ ನೀ ಬರೆಯೋ. ಸೋಕಬೇಕೆ ಬಿಡು ಚಿಂತ ಮನದಿ, ಬಿಡು ಚಿಂತ ಮನ ಕರ್ಧುರಾತ್ಮರವರನ್ನು ಬಾಧಿಸಿದ ನಮ್ಮ ರಣದಿ. ನನ್ನ ವೈರಿಗಳನ್ನು ಸಿಗಿದ ನಮ್ಮ ರಣದಿ. ಅಣ್ಣನ ಅಪರಾಧಗಳನ್ನು ಕ್ಷಮಿಸು ಎಂದು ಎಷ್ಟೋ ಸಾರಿ ನಿನ್ನನ್ನು ಬೇಡಿಕೊಳ್ಳಲಿಲ್ಲವೇ? ಹಾಗಿತ್ತು, ಹಾಗೆ ಹೋಗಿತ್ತು, ಅದನ್ನು ಮರೆತು ಬಿಡೋ ಪ್ರಿಯತೆ. ಈ ದಿನ ನೀನು ಯಾಕೆ ಈ ರೀತಿ ಇರುವೆ? ನನ್ನೊಡನೆ ತಿಳಿಸಬಾರದೇ ದೇವಿ? ತಿಳಿಸುವೆನು, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ನೀವು ಎಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರು. ನಾನು ಯಾರ ಆಧಾರಕನು ಅಲ್ಲ. ಹಾಗಾದರೆ ಹೇಳುವೆನು ಕೇಳಿ.
ಈ ದಿನ ಹಸ್ತಿನಾಂಬೆಯ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು ಪರಿಹಾಸ್ಯದಿಂದ, ಈ ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬೇಡಲು ದೂತನನ್ನು ಆ ಸ್ಥಾನಕ್ಕೆ ಕಳುಹಿಸಿದ್ದರು. ಇನ್ನೇನು ಸಂಧಿಯಾಗುವುದೋ ಏನೋ, ಆಗಲಾದರೂ ಈ ನಿನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟಬೇಕಷ್ಟೇ ಎಂದಳು ಪ್ರಭು. ಏನು ದುರ್ಯೋಧನನ ಪುನಃ ಸಂಧಿಯ ಪ್ರಯುಕ್ತವೇ? ಹಾಗಾದರೆ ನನ್ನ ಸಂದೇಶವು ನಿಜವಾಗಿತ್ತು. ಗೋಪಿಕಾಂಗಣದ ವಿಳಂಬ ವಿಘ್ನ ರಾಯಭಾರಿಯಾಗಿ ಯಾರು ಆಗಿರುವರು? ಇನ್ನಾರು ನಮ್ಮಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಏನು ಗೋಪಾಂಗಣರ ವಿಳಂಬ ವಿಕ್ರಮೆಯಲ್ಲಿ ಮಕ್ಕಳಾದ ಯದುಪತಿಯು ಖ್ಯಾತವನ್ನು ಮರೆಯುವುದು ಸಾಧ್ಯವೇ? ಹಾಗಾದರೆ ನನ್ನ ಸಂದೇಶವು ನಿಜವಾಗಿತ್ತು. ಅರ್ಜುನನು ದ್ವಾರಕ್ಕಿಂದ ಹಿಂದಿರುಗಿದಾಗಲೇ ಈಗಾಗಬಹುದಿತ್ತೆಂದು ಭಾವಿಸಿದನು. ಅದಿರಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟೆ. ಏನೆಂದು? ಕೇಳೇ ಭಾನುಮತಿ, ಈ ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವ ತನಕ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ಮುಡಿಗಟ್ಟುವುದಿಲ್ಲ ಎಂದು. ಹಳ್ಳು ನುರಿದಂತ ಮಾತನಾಡುತ್ತಿರುವೆ. ಬಾಪು ಪಾಂಚಾಲಿ, ಬಾಪು ಹಳ್ಳು ಉರಿದಂತೆ ನುಡಿಯುತ್ತಿರುವೆ. ನಿನ್ನ ಮುಖ ವರ್ಷದಿಂದ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರುವೆ. ಬಾಪು ಪಾಂಚಾಲಿ, ಬಾಪು. ಸಿಂಹಾಸನ ತಲೆಯನ್ನು ಅಲಂಕರಿಸು. ಪ್ರಭು, ನಾನು ನಿಮ್ಮ ತೊಡೆಯನ್ನು ಅಲಂಕರಿಸಬೇಕೇ? ಹೌದು. ಛಾಳೆ ಒಂದು ಛಾಳೆ ಮುದ್ದಾಡುವೆನು ಬಾರಿ. ಛಾಳೆ ಒಂದು ಛಾಳೆ ಮುದ್ದಾಡುವೆನು ಬಾರಿ. ಈ ಭೀಮನ ಪ್ರೇಮದ ಪ್ರೇಯಸಿ ನೀನು, ಭೀಮನ ಪ್ರೇಮದ ಪ್ರೇಯಸಿ ನೀನು. ಛಾಳೆ ಒಂದು ಛಾಳೆ ಮುದ್ದಾಡುವೆನು ಬಾರಿ. ಸಭಾ ಪರ್ವವ ಮರೆಯುವುದೇನು? ನೋಡಿದ ಸಪಟವ ನಡೆಸದೆ ಬಿಡನೆ. ನಿಜವಾಗಿಯೂ? ಸಭಾ ಪರ್ವವ ಮರೆಯುವುದೇನು? ನೋಡಿದ ಸಪಟವ ನಡೆಸದೆ ಬರಣ. ಹೊರಳದು ಶಾಸನ ಹೊರಳನು ಬಗೆದು, ಹೊರಳದು ಶಾಸನ ಹೊರಳನು ಬಗೆದು. ಕೃಪದ ಕೃತೆ ಕಟ್ಟಿಸದಿರು ಮುಡಿಯ. ಧಾಳೆ ಅನು ಧಾಳೆ ದಾಡುವೆನು ಬಾರೆ, ದಾಡುವೆನು ಬಾರೆ. ಪ್ರಭು, ಇಲ್ಲಿ ನೋಡಿ, ನೀವು ನನ್ನನ್ನು ಮುದ್ದಾಡಬೇಕಾದರೆ ಇನ್ನು ಸಮಯವಿರುವುದು ಪ್ರಾಣೇಶ್ವರ, ತಿಳಿಯಿತೆ? ಸಮಯವಿದೆ ಶೃಂಗಾರಕ್ಕೆ ಭೀಮ. ಸಮಯವಿದೆ
ಚೆಲ್ಲದ ಸೇರುವೆ ಪ್ರಭು ಪ್ರಾಣೇಶ್ವರಿ, ಚೆಲ್ಲದ ಸೇರುವೆ ಆಗ ಯಾವಾಗಲೂ ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಏನಂದ? ಆ ಕೌರವರ ಶಿರವನ್ನು ನೀವು ಈ ಭೂಮಿಗುರುಳಿಸಿದಾಗ ಪ್ರಾಣೇಶ್ವರ, ಹೌದಾ? ಪ್ರಭು ಚೆಲ್ಲುತ್ತ ಸೇರುವೆ ಗಾಂಧೆಯನ್ನು. ಚೆಲ್ಲುತ್ತ ಸೇರುವೆ ಗಾಂಧೆಯನ್ನು. ಸಮಯವಿದೆ ಸಮಯವಿದೆ. ಶೃಂಗಾರಕ್ಕೆ ಭೀಮಾ. ಪ್ರಭು ಪ್ರಿಯತಮೆ, ನೆನಪಿದೆಯೇ? ಇಂದೊಂದು ದಿನ ಈ ನನ್ನ ಬಿಚ್ಚಿರುವ ಕೇಶರಾಶಿಯನ್ನು ನೋಡಿ ಗುರುಕುಲಾಂತಕ ಕಾಳರಾತ್ರಿ ಎಂದು ಏನೇನು ಹೇಳಿದಿರಲ್ಲವೇ? ಪುನಃ ಪಾಂಚಾಲಿ, ಪುನಃ ನನ್ನ ಬಾಯಿನ ಪ್ರತಿ ವಾಕ್ಯಗಳನ್ನು ನುಡಿಸಬೇಡ. ಮಾಡಿದ ಪ್ರತಿ ಆಜ್ಞೆಯನ್ನು ಮರೆಯುವಂತ ಹೇರಿಯು ನಾನಲ್ಲ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದ್ರೆ ಏನಾಗುವುದು? ನೀವೆಷ್ಟೇ ಆಗಲಿ ನಿಮ್ಮಣ್ಣನ ಆಜ್ಞಾಧಾರಕರಲ್ಲವೇ? ಅದು ಇಂದಿನ ಮಾತು. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸಿದವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಹು ಹಾಟುರಿಂದ ನಿರಾಕರಿಸುವೆನು. ನೋಡುವಣ್ಣ, ಆಗಲೇ ಸಂಜೆಯ ವಿಚಾರವನ್ನು ತಿಳಿದು ಭೀಮಸೇನನು ಕೆರಳದ ಸಿಂಹದಂತೆ ವಿಜೃಂಭಿಸುತ್ತಿರುವೆನು. ಅವನನ್ನು ಸಮಾಧಾನ ಪಡಿಸಲು ನಿನ್ನಿಂದ ಹೊರತು ಮತ್ಯಾರೂ ಸತ್ತರಲ್ಲ. ಇತ ಭೀಮನ ಕೋಪಕ್ಕೆ ದ್ರೌಪದಿಯು ಮೂಲ ಕಾರಣವೆಂದು ತಿಳಿಯುವುದು. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ? ಈ ನಿಮ್ಮ ಪ್ರಶ್ನೆಗೆ ನನ್ನ ಬಿಚ್ಚಿರುವ ಬಿರುಗೂದಲ ಉತ್ತರವನ್ನು ಕೊಡುವುದಲ್ಲವೇ? ಭೀಮಸೇನ, ಭೀಮಸೇನ, ನನ್ನಲ್ಲಿ ಕೋಪವೇ? ಹಾಗದು ನಿಮ್ಮಲ್ಲಿ ಹಾರಲಿಯೂ ಕೋಪವಿಲ್ಲ. ಸಮಯಕ್ಕೆ ಸರಿಯಾಗಿ ಬಂದಿರಿ. ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳುವೆನು, ಕೇಳಿ. ನಿಮ್ಮಿಬ್ಬರ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ಹೇಳುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಭವಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾರುತ್ಯವು ನಮ್ಮ ಪಾಂಡವರ ಕಳಂಕವೆಂದು ಭಾವಿಸುವೆನು.
ದರಿದ್ರ ಭಿಕ್ಷಿಕರಂತ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡೆಂದು ನನ್ನ ತಂದೆಯಾದ ಪಾಂಡುರಾಜೇಂದ್ರರು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲವೇ? ಈ ಅಪಮಾನ ನಿಮಗೆ ಸರಿ ಹೋಗಿದೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿ ಆಗಲಿ, ಹಾಕ್ತು ನನ್ನ ಸಹಾಯವಾಗಲಿ ಬೇಡ. ನಾನು ಮತ್ತು ಈ ಗದೆ ಸಾಕು, ಕುರುಕುಲವನ್ನು ನಾಶ ಮಾಡಿಬರೆಯುವುದು. ನಿಲ್ಲು. ನಿನ್ನ ಕೋಪವನ್ನು ತಡೆಯುವ ಶಕ್ತಿಯು ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮ್ಮೆಲ್ಲರಿಗೂ ಹಿರಿಯವನು. ಅವನ ಮಾತಿಗೆ ವಿರುದ್ಧವಾಗಿ ಯುದ್ಧವನ್ನು ಆಚರಿಸುವುದು ನಮಗೆ ಅನುಚಿತ. ಪಾಂಚಾಲಿ, ಮಾನಿನಿ ಮನದ ವೇದನೆ ನೀಗಿಸಿ ಸಮಯ ಗಂಧರಿದೆಯ ಕರುಣಿ ಏತಕ್ಕೆ ಇದು ಗುಡವೋ? ಮನದ ವೇದನೆ ನೀಗಿಸಿ ಸಮಯವಿದೆಂದರಿದೆಯ ಕರುಣಿ ಏತಕ್ಕೆ ಇದು ಗುಡವೋ? ಧರ್ಮ ಜನಮ್ಮಯ ನಿರ್ಮಲ ಭ್ರಾತೃವೋ, ಧರ್ಮ ಜನಮ್ಮಯ ನಿರ್ಮಲ ಭ್ರಾತೃವೋ, ನೀರುವುದನ್ನುಚಿತ ಪರೀಕ್ಷಿಸದೆ ನುಡಿಯ, ಮೀರುವುದನ್ನುಚಿತ ಪರೀಕ್ಷಿಸದೆ ನುಡಿಯ, ಸಹಿಪುದು ಮನದನು ತಾಪವ ತರುಣಿ, ಸಹಿಪುದು ಮನದನು ತಾಪವ ತರುಣಿ. ಧರ್ಮದಿಂದ ತನ್ನ ಕಾರ್ಯ ಸಾಧಿಸಲು ಕೋಮಲ ಹೃದಯಗಳು ಕರಗಲು ಸರಿಯೇ, ಧರ್ಮದಿಂದ ತನ್ನ ಕಾರ್ಯ ಸಾಧಿಸು ಕೋಮಲ ಹೃದಯಗಳು ಕರಗಲು ಸರಿಯೇ. ಸಾರಸಾಚಿ ನೀರಿನ ಈ ಪರೆ, ಸಾರಸಾಚಿ ನೀರಿನ ಈ ಪರೆ, ಏಕಿಂದು ನೀನಿಂದು ಕೋಪಗೊಳ್ಳುವೆ, ಏಕಿಂದು ನೀನಿಂದು ಕೋಪಗೊಳ್ಳುವೆ. ನಾನಿನ್ನಿ ಮನದ ವೇದನೆ ನೀಗಿಸಿ ಸಮಯವಿದೆಂದರಿದೆಯ ತರುಣಿ ಏತಕ್ಕೆ ಇದು ಗುಣವೋ? ಶಾಂತಳಾಗು ದೇವಿ, ಶಾಂತಳಾಗು. ನಾನು ಈ ಹಿಂದೆ ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾ? ಈ ನನ್ನ ಪಾಶುಪತಾಸ್ತ್ರದಿಂದ ಆ ಕರ್ಣನ ಶಿರಸನ್ನು ಧರೆಗೊಳಿಸಿದಾಗಿ ಮಾಡಿದ ಪ್ರತಿಜ್ಞೆಯನ್ನು ಮರೆತೆಯಾ? ಕಾಲಗಳು ಇಳಿದಾಗ ಈ ಭಾರತನ ಪರಾಕ್ರಮ ಏನೆಂಬುದು ತಮಗೆ ತಿಳಿಯುವುದು. ಶಾಂತಳಾಗು ದೇವಿ, ಶಾಂತಳಾಗು. ಪಾಂಚಾಲಿ, ಇದ್ದದಂತೆ ಶಾಂತಿಯು ಪಿತ್ತರ ಕರ್ತವ್ಯ. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿರುವಿರಿ. ಪುನಃ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸರಲ್ಲ ಎಂಬುದೇ ನನ್ನ ಚಿಂತೆ. ಇದಾಗಿರಲಿ. ಏನಿ ಕೋಲಾಹಲ, ನಾನಿನ್ನು ಆಗುವೆನೋ? ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಲ್ಲಿ ನನ್ನ ತಾಳ್ಮೆಯ ಮುಗಿದು ಹೋಗುವುದು. ನನಗಾಗುವ ಪ್ರಾರ್ಥನವೂ ಇಲ್ಲ. ಪ್ರಭು, ಸ್ವಲ್ಪ ತಡೆಯಿರಿ. ಅಲ್ಲಿ ನೋಡಿ, ಯದುಪತಿಯು ನಮ್ಮನ್ನು ನೋಡಿ ನಗುತ್ತಾ ಇತ್ತ ಕಡೆಯೇ ಬರುತ್ತಿರುವರು. ಆತನಿಂದ ರಾಜ್ಯಸಭೆಯ ಸಮಾಚಾರವನ್ನು ತಿಳಿದುಕೊಂಡು ಪುನಃ ನಿಮಿಷದಂತೆಯೇ ಪ್ರಯತ್ನಿಸಿರಿ. ಪರಮಾತ್ಮ, ಈ ನಿನ್ನ ತಂಗಿಯ ಪ್ರಣಾಮಗಳನ್ನು ಸ್ವೀಕರಿಸಣ್ಣ. ಪ್ರಣಾಮಗಳನ್ನು ಸ್ವೀಕರಿಸು ಪರಮಾತ್ಮ. ಪರಮಾತ್ಮ, ಹೋದ ಕಾರ್ಯವು ಏನಾಯಿತು? ಓದವರ್ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸುಸೂತ್ರವಾಗಿ ನಡೆಯಿತು.
ನಾನು ಹೊಂದಿಕೊಂಡಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಉಪಚರಿಸಿದರು. ಸ್ವಯಂ ಧೃತರಾಷ್ಟ್ರನು ನನ್ನನ್ನು ವಿಧ ವಿಧವಾಗಿ ಉಪಚರಿಸಿ ಸತ್ಕರಿಸಿದನು. ಸಂಧಿ ವಿಷಯವೂ ನಡೆಯಿತು. ಯಾರು ಪ್ರಭು, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯೋದ್ರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಪರಮಾತ್ಮ, ಮುಂದೇನಾಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಡೆಯಿತು. ನಾನು ಹೊಂದಿಕೊಂಡಂತೆಯೇ ಆಗಿತು. ಭೀಷ್ಮ ದ್ರೋಣಾದಿಗಳು ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಸಂಚು ಮಾಡಿ ಹೊಂಚು ಹಾಕಿ ಕಿಚ್ಚ ನೆನೆಸುವ ನೀನು ಈ ಸಮಸ್ಯೆ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಗಿದೆ. ನಾನು ಓದುದ್ದು ಅದಕ್ಕಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿಮ್ಮ ಅಭಿಮತ. ಸಂಧಿಯ ಹೆಸರಿನಲ್ಲಿ ಅರ್ಜುನನ ಕೈಗಳಿಗೆ ಬಳಿ ತೋರಿಸಲಿಲ್ಲವೇ? ಈ ಸಂಧಿಯ ಹೆಸರಿನಲ್ಲಿ ನಮ್ಮೆಲ್ಲರಿಗೂ ಸೇನೆ ತೋರಿಸಬೇಕೆಂದಿದೆ. ಈ ಪಾಂಡುಪುತ್ರನ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮ, ನಿನಗೊಂದು ಇಷ್ಟೊಂದು ಕೋಪ ಬೇಕೆ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳಬಾರದೆ? ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಷಯವಿರುವುದು. ಈ ಸ್ವಾಭಿಮಾನ ಶೂನ್ಯತೆಯಿಂದ ಈ ಪ್ರಚಂಡ ಭೀಮನಿಗೆ ಎಂತ ಸಂದೇಶವಯ್ಯ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಪರಮಾತ್ಮ, ಮುಂದೇನಾಯಿತು? ರಾಜಸಭೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸಿದೆನು. ಕೌರವರು ಎಲ್ಲರೂ ಒಪ್ಪಿದರು. ಯಾರು ಸೇರಿದರು? ಪರಮಾತ್ಮ, ಯಾರು ಒಪ್ಪಿದರು? ಎಲ್ಲರೂ ಒಪ್ಪಿದರು. ಭೀಷ್ಮ ದ್ರೋಣಾದಿಗಳು ಸರ್ವರೂ ಒಪ್ಪಿದರು. ದುರ್ಯೋಧನ ಆತನೂ ಸಹ ಒಪ್ಪಿದನು. ಹಿಂದಿರುವುದು ನನಗೆ ಸಾಧ್ಯವಿಲ್ಲ. ಈ ದುರ್ವಾರ್ತೆ ಕೇಳುವುದಿಲ್ಲ. ಕೇಳಬೇಕೆಂದರೆ ಮಿಚ್ಚ ಇದ್ದರೆ ಸಾಧಿಸು, ಚೆನ್ನಾಗಿ ಸಾಧಿಸು ಕೃಷ್ಣ. ಸಹೋದರರೇ, ನಿಮ್ಮ ಪೌರುಷದ ವರ್ತನೆಯು ಪುರಸ್ಕಾರವು ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವತಂತ್ರವು ನಮಗಿರಲಿ. ಪಾಂಚಾಲಿ, ನಾನಿಲ್ಲಿ ಇರುವುದಿಲ್ಲ. ಈ ಭೀಮನು ಬದುಕಿದ್ದರೆ ನಿನ್ನ ಸೇರನ್ನು ತೀರಿಸುವೆನು. ಭೀಮ, ನಿಲ್ಲಯ್ಯ. ನಿನಗೆ ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸೆಯನ್ನು ಹೇಗೆ ಆಳಲು ಸಾಧ್ಯವಾಗುತ್ತಿತ್ತು? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಪೂರ್ಣವಾಗಿ ಕೇಳಬಾರದೆ? ಸುಮ್ಮನೆ ಕಾಣಬೇಡ. ಈ ಸಂಧಿಯ ಸುದ್ದಿ ನಮಗೆ ಒಪ್ಪದೆ. ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂಧಿಯ ವಿಚಾರವನ್ನು ಕಳಿಸಿರುವನು. ಏನು ಸಂದೇಹ? ದುರ್ಯೋಧನನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿ ಅಲ್ಲ. ಹೇಳು ಕೃಷ್ಣ. ನೀನು ಇದನ್ನು ಕೇಳುವ ಇಚ್ಛೆ ಇದ್ದರೆ ನನ್ನ ಮುಂದೆ ಕೈಕಟ್ಟಿಕೊಂಡು ಕುಳಿತುಕೊಳ್ಳಬೇಕು. ನಿಂತಿದಂತೆ ಹಾಲು ಬಿಡು. ನೀನು ಕುಳಿತುಕೊಳ್ಳುವ ಹೊರತು ಹೇಳುವುದಿಲ್ಲ. ಈ ಭೀಮನ ಮೇಲೆ ಪ್ರಯಾಸ ಬೇಕೆ? ಪ್ರಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ನಿನ್ನ ಗದೆಯನ್ನು ಸ್ವಲ್ಪ ಬಾ, ನನ್ನ ಬಳಿ ಕೈಕಟ್ಟಿ ಕುಳಿತುಕೋ. ಆ ವಿಷಯವನ್ನು ಕೇಳುವ ಇಚ್ಛೆ ಇದ್ದರೆ ನಿಮ್ಮ ಅಪೇಕ್ಷೆ ಅಂತ ಕುಳಿತುಕೊಳ್ಳುವರು. ಈ ಗದೆಯನ್ನು ಸ್ವಲ್ಪ ಹಿಡಿದಿರು. ಹಾಗಬಹುದು ಪರಮಾತ್ಮ. ಯಾಜ್ಞಸೇನಿ, ಅಣ್ಣ ಸಮೀಪಕ್ಕೆ ಬಾ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತನ್ನು ನಾನು ಎಂದಾದರೂ ಮೀರಿರುವೆನಾ? ಹಾಗಾದರೆ ಈ ಯಜ್ಞವನ್ನು ತೆಗೆದುಕೋ. ಇದರಿಂದ ನಿನ್ನ ಪತಿಯ ಕೈಗಳನ್ನು ಕಟ್ಟುವಲು ಬರುವುದೋ ಇಲ್ಲವೋ ನೋಡು. ಇದೇನು ಪರಿಹಾಸ್ಯವಣ್ಣ? ಪರಿಹಾಸ್ಯವಲ್ಲ ತಂಗಿ. ನೀನು ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ಪಂಡಿತೆಯಂತೆ.
ಅದ ಭೀಮ, ಈ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ ಭಕ್ತವಾಗಿ ನನ್ನ ಕರಗಳನ್ನು ಬಂಧಿಸು. ಬಂಧಿಸಲೇ? ಬಂಧಿಸು. ಬಂಧಿಸಲೇ? ಅಪ್ಪ, ಈಗ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿರಿ ನನ್ನ ಮಾತನ್ನು. ಈ ಭೀಮನನ್ನು ಬಂಧಿಸಿರುವ ಈ ಹಗ್ಗದಿಂದ ಅಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಎಡವಾಗಿತ್ತು. ಯಾರ್ಯಾರು ಈ ಕಾರ್ಯವನ್ನು ಮಾಡಿದ್ರು? ಯಾರ್ಯಾರು ಈ ಕಾರ್ಯವನ್ನು ಮಾಡಿದ್ರು? ಮತ್ಯಾರು? ಆ ದುರಾಂಕಾರಿಯಾದ ದುರ್ಯೋಧನನು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಆ ದುರಾತ್ಮರು? ಆ ದುರಾಂಕಾರಿಯಾದ ದುರ್ಯೋಧನನು ಆಜ್ಞಾಪಿಸಿದನು. ಆ ದುರಾಚಾರಿಯಾದ ದುಶ್ಯಾಸನು ಈ ಕಾರ್ಯವನ್ನು ಮಾಡಿದನು. ಪಾಂಚಾಲಿ, ನನ್ನ ಕರಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನ ದುರಭಿಮಾನದ ಶಿಖರ ಮುಟ್ಟಿದೆ. ಒಟ್ಟಲೆ ಅರ್ಜುನ ಹಾಕಿದ ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟೆಲ್ಲ ಭೀಮಸೇನ, ಆ ದುರ್ಯೋಧನನು ಕೊಟ್ಟ ಉತ್ತರವನ್ನು ಕೇಳು. ಬೇರೆ ಉತ್ತರದ ಪ್ರಶ್ನೆಯೇ ಇಲ್ಲ ಅಣ್ಣ. ಇನ್ನು ಸಮರ ಕ್ಷೇತ್ರವನ್ನು ಪ್ರವೇಶಿಸಿ ಆ ಕುರುನಂದನರಿಗೆ ತಕ್ಕ ಬುದ್ಧಿಯನ್ನು ಕಲಿಸದೊಂದೇ ಪ್ರತ್ಯುತ್ತರ. ಇಷ್ಟು ಮಾತ್ರವಲ್ಲ ಭೀಮ, ದುಡುಕುತ್ತ ನುಡಿದ ಕೌರವನು ಇಡಂಬಿಪತಿ ಏಕೆ. ದುಡುಕುತ್ತ ನುಡಿದ ಇಡ ಕೌರವನು ಇಡಂಬಿಪತಿ ಏಕೆ. ಕಡೆಗೂ ಯುದ್ಧವ ಗೈವೆ ಒಡೆ ನಾನು ರಾಜ್ಯವ. ಕಡೆಗೂ ಯುದ್ಧವ ಗೈವೆ ಒಡೆ ನಾನು ರಾಜವ. ದುಡುಕುತ್ತ ನುಡಿದ ಕೌರವನೋ ಇಡಂಬಿಪತಿ ಏಕೆ. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಐವರಿಗೈದು ಗ್ರಾಮವ ಕೊಡೆನು ಭೀಮನಿಗೊಂದು ಊರನ್ನು ಬಿಡೆನು. ಕಡೆಗೂ ಯುದ್ಧ ಕೊಡುವೆನು ರಾಜ್ಯವ ನಾನು ಮಡಿದಾಗ ಎಂದ. ದುಡುಕುತ್ತ ನುಡಿದ ಕೌರವನು ಇಡಂಬಿಪತಿ ಏಕೆ. ಇಡಂಬಿಪತಿ ಏಕೆ. 5 ಮಾರು ಭೂಮಿಯನ್ನು ಕೊಡಲು ಒಪ್ಪಲಿಲ್ಲ. ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಸಮ್ಮುಖದಲ್ಲಿ ಎಂದು ಹೇಳೇ ಬಿಟ್ಟನು. ಪರಮಾತ್ಮ, ಸಂದೇಶಕ್ಕೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ಮುಂದೆ ನಿನ್ನ ಚಿತ್ತ ಇದ್ದಂತೆ ಮಾಡು ಮುಕುಂದ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಪರಮಾತ್ಮ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನಾಂಟ ಸ್ವರೂಪಿ ಅಗ್ರಜ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಮೊದಲೇ ಕೋಟ ಧರ್ಮದ ಕಟ್ಟು. ಅರ್ಜುನ, ನೀನಾದರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ನಾಂಟ ಸ್ವರೂಪಿ ಯಾರು ಬಿಡಿಸುವುದಿಲ್ಲವೇ? ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಈಗ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ಧರುಳ ಕೌರವರನ್ನು ಮರಣಗೊಳಿಸದೆ ತೊರೆಯದಿರಲು ಬಿಡುತ್ತೇನೆ. ಧರುಳ ಕೌರವರನ್ನು ಮರಣಗೊಳಿಸದೆ ತೊರೆಯದಿರಲು ಬಿಡುತ್ತೇನೆ. ರಣದಳವರ ರಕ್ತಪಾನ ನೋಡಲಿರುತ್ತೇನೆ.
ತಿಳಿಸಿದ್ದೇ ಸತ್ಯವಾದರೆ, ನನ್ನ ತಾಯಿ ಈರ ಮಾತೆ ಸಣ್ಣ ಪಾನ ಮಾಡಿದೆ ನಿಜವಾದರೆ, ನಾಳೆ ನಡೆಯುವ ಭಯಂಕರವಾದ ಯುದ್ಧದಲ್ಲಿ ಕೌರವರ 99 ಮಂದಿ ಸೋದರ ನಿರ್ಮೂಲವಾಗಿ ನಾಶ ಮಾಡಿ ಆತನ ಮಣಿಮುಕುಟಗಳನ್ನು ಕೆತ್ತಾದರೆ ತುರುಳ ದುಶ್ಯಾಸನರನ್ನು ಶಾದು ದುಶ್ಯಾಸನ ಹೊಟ್ಟೆ ಸಲವನ್ನು ಹಾಗೆದು ಆತನ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ಆ ದುರ್ಯೋಧನನ ತೊಡೆಯನ್ನು ಇದೇ ಗದಾದಂಡದಲ್ಲಿ ಮೋರಿಸು ಆ ರಾಜಮಣಿ ಮುಕುಟಗಳನ್ನು ಕಿತ್ತಾದರೆ ನೆಲ ಕಪ್ಪಳಿಸಿ ನನ್ನ ಎಡಗಾಲಿನಿಂದ ಕಿರೀಟವನ್ನು ಹೊತ್ತುಳಿಸಿ ಹೋದರೆ ನನಗೆ ಭಯಂಕರವಾದ ಮಾರ್ಗವೇ ಅರ್ಥವಾಗಲಿ. ಇದ ಶ್ರೀಕೃಷ್ಣ ಪಾತ್ರ ಸಾಕ್ಷಿ ಹಾಗೂ ಸತ್ಯ ಸತ್ಯ